ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಎಲ್ಲರಿಗೂ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಆಗ್ಬೋದಾ? ಧನ್ಯವಾದಗಳು. ಎಲ್ಲರಿಗೂ ವಿಶ್ವ ಕುಟುಂಬ ದಿನಾಚರಣೆಯ ಶುಭಾಶಯಗಳು. ಇಂದು ಇಲ್ಲಿ ನಾವು ಸೇರಿರ್ತಕ್ಕಂತಹ ಒಂದು ಸುಸಂದರ್ಭದಲ್ಲಿ ನನ್ನನ್ನು ಈ ಮಟ್ಟಿಗೆ ಕರೆದು 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಸೇವಕ್ ಸಂಸ್ಥೆಗೆ ಅತ್ಯಂತ ಚಿರಋಣಿಯಾಗಿರ್ತೇನೆ. ಅತ್ಯಂತ ಕೃತಜ್ಞತಾಪೂರ್ವವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಯಂ ನಿಜಃ ಪರೋವೇತಿ ಗಣನ ಲಘುಚೇತನಂ ಉದಾರಚರಿತಾನಾಂತು ವಸುಧೈವ ಕುಟುಂಬಕಂ. ಆಯನ್ ನಿಜ ಪರೋವೇತಿ ಗಣನಾಂ ಲಘುಚೇತಸಂ ಉದಾರಚರಿತಾಂ ನಾಂತು ವಸುಧೈವ ಕುಟುಂಬಕಂ. ಇದು ಸಾಮವೇದ ಶಾಖೆಯಿಂದ ನಮ್ಮ ಮಹಾ ಉಪನಿಷತ್ತಿನ 72ನೇ ಮಂತ್ರದಿಂದ ಈ ಒಂದು ಶ್ಲೋಕವನ್ನು ಆರಿಸಿಕೊಳ್ಳಲಾಗಿದೆ. ಇವತ್ತು ಇವರು ಸೇವಕ್ ಸಂಸ್ಥೆಯವರು ನಡೆಸ್ತಾ ಇರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ವಿಶ್ವ ಕುಟುಂಬದೆಡೆಗೆ ನಾವು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂತಹ ಒಂದು ಸಂಕಲ್ಪ ಏನಿದೆ, ಈ ಒಂದು ಪರಿಕಲ್ಪನೆ ಏನಿದೆ, ಅತ್ಯಂತ ಅತ್ಯದ್ಭುತವಾದಂತಹ ಒಂದು ಪರಿಕಲ್ಪನೆ ಅಂತ ನನಗೆ ಅನಿಸ್ತಾ ಇದೆ. ಕಾರಣ ಅದರಲ್ಲಿ ಬರ್ತಕ್ಕಂತಹ ಒಂದು ಪದ ವಸುದೈವ ಕುಟುಂಬಕಂ. ನಿಜವಾಗ್ಲೂ ಕೇಳಲಿಕ್ಕೆ ಅಪ್ಯಾಯಮಾನ, ರೋಮಾಂಚನವಾಗುತ್ತೆ ಆ ಒಂದು ಪದ. ವಸುಧೈವ ಕುಟುಂಬಕಂ ಅಂತ ಹೇಳಿದ್ರೆ ಇಡೀ ವಿಶ್ವವನ್ನ ಒಂದು ಗ್ರಾಮವಾಗಿ ನೋಡ್ತಕ್ಕಂತಹ ಒಂದು ಪರಿಕಲ್ಪನೆ, ಇಡೀ ವಿಶ್ವವನ್ನ ಒಂದು ಕುಟುಂಬವಾಗಿ ಒಗ್ಗೂಡಿಸ್ತಕ್ಕಂತಹ ಒಂದು ಪರಿಕಲ್ಪನೆ. ಕಾರಣ ಹಿಂದೆ ಹೇಳಿದ್ದಾರೆ ಮಹಾಜನಗಳು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಒಂದು ಸರ್ವಜ್ಞನ ಒಂದು ನೀತಿ ವಾಕ್ಯ ಇದೆ. ಆ ರೀತಿ ನಾವು ಮಾಡ್ಕೊಂಡಿದ್ದೇ ಆದಲ್ಲಿ ತನ್ನಂತೆ ಪರರು ಅಂತ ತಿಳಿದುಕೊಂಡು ಒಂದು ಕುಟುಂಬವನ್ನ ಸೃಷ್ಟಿ ಮಾಡಿಕೊಂಡ್ರೆ ಅದು ವಿಶ್ವ ಕುಟುಂಬ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಕಾರಣ ಇಲ್ಲಿ ಕೇವಲ ಸಣ್ಣ ಪುರುಷರು ಮಾತ್ರ ಅಥವಾ ಅಜ್ಞಾನಿಗಳು ಮಾತ್ರ ತಾರತಮ್ಯ ಮಾಡ್ತಾರೆ. ನಾನು, ನನ್ನದು, ನನ್ನವನು ಮಾತ್ರ, ನನ್ನ ನೆಂಟ, ನನ್ನ ಬಂಧು, ನನ್ನ ಬಳಗ. ಆದ್ರೆ ಅತ್ಯಂತ ಉದಾರ ಮನಸ್ಸಾಗಿ ಬದುಕ್ತಕ್ಕಂಥವ್ರು, ಉದಾರಿಗಳು ಮಾತ್ರ ಇಡೀ ಪ್ರಪಂಚವನ್ನೇ ತನ್ನದು ಅಂತ ತಿಳ್ಕೊಳ್ತಾರೆ. ಅಂತಹ ಉದಾತ್ತತೆಯನ್ನ ನಡೆದು ಬೀಗ್ತಾರೆ. ಅದಕ್ಕೆ ಸಂಪೂರ್ಣವಾದಂತಹ ಒಂದು ಶ್ಲೋಕವಾಕ್ಯ ಆಗಿದೆ ಈ ವಸುಧೈವ ಕುಟುಂಬಕನ್ನ ಒಂದು ಭಾಗ. ನಿಜವಾಗ್ಲೂ ಈ ಒಂದು ಪರಿಕಲ್ಪನೆಯ ಬಗ್ಗೆ ನಮಗೆ ಅರಿವಿರ್ಲಿಲ್ಲ. ಈ ಒಂದು ಸಂಸ್ಥೆಯ ಬಗ್ಗೆ ಕೂಡ ಹೇಳಲಿಕ್ಕೆ ಗೊತ್ತಿರ್ಲಿಲ್ಲ ನಮಗೆ. ಫಸ್ಟ್ ಇವರು ಸಂಸ್ಥೆಯವರು ನಮ್ಮನ್ನ ಅಪ್ರೋಚ್ ಮಾಡಿದಾಗ, ನಾನು ಮೊನ್ನೆ ಸರ್ ಬಂದಾಗ ಹೇಳ್ತಾ ಇದ್ದೆ, ತುಂಬಾ ಚೆನ್ನಾಗಿತ್ತು ಇವರ ಒಂದು ಪರಿಕಲ್ಪನೆ, ಇವರು ನಡೆಸ್ತಕ್ಕಂತಹ ಇವೆಂಟ್ಸ್ ಇರಬಹುದು, ಎಲ್ಲವೂ ಚೆನ್ನಾಗಿತ್ತು. ನನಗೆ ಪ್ರಿನ್ಸಿಪಾಲ್ ಹೇಳಿ ಕಳ್ಸಿದ್ರು, ಮೇಡಮ್ ಹೀಗೆ ಬಂದಿದೆ ಅಂತ. ಒಂದ್ಸಲ ನೋಡ್ದೆ, ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟೆ. ಯಾರು ಈ ಕಾಲದಲ್ಲಿ ಮಕ್ಕಳು ಏನಕ್ಕೆ ಬರ್ತಾರೆ, ಇದಕ್ಕೆಲ್ಲ ಬರ್ತಾರಾ, ಇದನ್ನೆಲ್ಲ ಭಾಗವಹಿಸ್ಲಿಕ್ಕೆ ಸಾಧ್ಯನಾ ಅನ್ನೋದು ತುಂಬಾ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಒಂದ್ಸಲ ಹಾಗೆ ಸೂಕ್ಷ್ಮವಾಗಿ ಕ್ಲಾಸ್ ರೂಮ್ ನಲ್ಲಿ ನಾನು ಹೇಳಿದಾಗ ಅತ್ಯಂತ ರೆಸ್ಪಾನ್ಸ್ ಅನ್ನೋದು ಖಂಡಿತ ನಾನು ಅನ್ಕೊಂಡ ರೀತಿ ಬರಲಿಲ್ಲ, ಪಕ್ಕಕ್ಕೆ ಇಟ್ಬಿಟ್ಟೆ. ಆದ್ರೆ ನನ್ನನ್ನು ತಟ್ಟಿ ಎಬ್ಬಿಸಿದ್ದು ಈ ಸಂಸ್ಥೆಯಿಂದ ಪುನಃ ಬಂದಂತಹ ಫೋನ್ ಕಾಲ್ಗಳು ಮತ್ತು ಮೆಸೇಜ್ಗಳು. ಆಗ ಒಂದು ಸಲ ನಾನು ಇವರಲ್ಲಿ ಒಬ್ಬರನ್ನ, ರವಿ ಸರ್ ಅಂತ ಅನ್ಸತ್ತೆ, ಅವರನ್ನ ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್, ನಮ್ಮಲ್ಲಿ ಅಂಥ ಮಕ್ಕಳು ಇಲ್ಲ, ಈಗ ಇಂಥ ಪರಿಕಲ್ಪನೆಗಳಿಗೆ ಬರೋದು ಕಷ್ಟ ಇದೆ ಸ್ವಲ್ಪ ಅಂತ ಹೇಳಿದಾಗ, ಮೇಡಮ್ ಒಂದು ಟ್ರೈ ಮಾಡಿ, ಎಂತಹ ಅದ್ಭುತ ಪರಿಕಲ್ಪನೆ. ಕತೆ ಹೇಳಕ್ ಹೇಳಿ, ಒಬ್ಬ ಕತೆ ಹೇಳಿದ್ರೆ ಅದನ್ನ ಪಕ್ಕದ 10 ಜನರ ಹತ್ರ ಮಾತಾಡ್ತಾನೆ, ಆ 10 100 ಆಗತ್ತೆ, ಮೌಲ್ಯಗಳು ಬೆಳೀತಾ ಹೋಗುತ್ತೆ. ನಿಜವಾಗ್ಲೂ ಇವತ್ತಿನ ಸಮಾಜಕ್ಕೆ ಬೇಕಾಗಿರೋಂಥದ್ದೇ ಈ ಮೌಲ್ಯ. ಖಂಡಿತ ಎಲ್ಲೋ ಕಳ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲೋ ಕಳೆದು ಹೋಗ್ತಾ ಇದ್ದೀವಿ. ಇದು ಕತೆ ಹೇಳೋ ಮುಖಾಂತರನೇ ಯಾಕೆ ಬರಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ, ಅವರ ಒಂದು ಪ್ಯಾಂಪ್ಲೆಟ್ ಅಲ್ಲಿ ನಾನು ನೋಡಿದೆ, ಹಿಂದೆ ಕುಟುಂಬ, ಅವಿಭಕ್ತ ಕುಟುಂಬ ಹೇಗಿರ್ತಾ ಇತ್ತು ಅಂತ ಹೇಳಿದ್ರೆ ಅತ್ಯಂತ ವಿಶಾಲವಾದಂತಹ ಪರಿಕಲ್ಪನೆ. ಒಂದು ಆಲದ ಮರದ ಅಡಿಯಲ್ಲಿ ನಾವೆಲ್ಲರೂ ಬೆಳಿತಿದ್ದೀವಿ ಅನ್ನೋ ಒಂದು ಪರಿಭಾವನೆ ಇತ್ತು. ಅಜ್ಜ, ಅಜ್ಜಿ, ತಾತ, ಮುತ್ತಾತ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಸೇರಿ ಒಂದು ಕೂಡು ಕುಟುಂಬ ಬೆಳೀತಾ ಇತ್ತು. ಇವತ್ತು ಗಂಡ ಹೆಂಡತಿ ಇಬ್ಬರಿರೋದೇ ಒಂದು ಕೂಡು ಕುಟುಂಬ ಅನ್ನೋ ಫ್ಯಾಮಿಲಿ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಇವತ್ತು. ಅಂತಹ ಒಂದು ದಿನಗಳಲ್ಲಿ ಅವರ ಪಾಂಪ್ಲೆಟ್ ಅಲ್ಲಿ ಹೇಳ್ತಾರೆ, ಅಜ್ಜ ಅಜ್ಜಿಯರು ಕೂತು ಮಗುಗೆ ಕತೆ ಹೇಳ್ತಾ ಇದ್ರು, ಮೌಲ್ಯಗಳನ್ನ ಬಿತ್ತುತ್ತಾ ಇದ್ರು. ಯಾರಿದ್ದಾರೆ ಇವತ್ತು ಹೇಳಲಿಕ್ಕೆ? ಖಂಡಿತ ಯಾರು ಇಲ್ಲ. ಇಲ್ಲಿ ಒಂದು ಮಂಕುತಿಮ್ಮನ ಕಗ್ಗ ನನಗೆ ಜ್ಞಾಪಕಕ್ಕೆ ಬರುತ್ತೆ. ಇವತ್ತು ನಾವು ಎಷ್ಟು ಧಾವಂತದ ಜೀವನದಲ್ಲಿ ಬದುಕ್ತಾ ಇದ್ದೀವಿ, ಗಡಿಬಿಡಿಯ ಜೀವನದಲ್ಲಿ ಬದುಕ್ತಾ ಇದ್ದೀವಿ ನಾವು ಅಂದ್ರೆ ಯಾರಿಗೂ ಪುರುಸೊತ್ತಿಲ್ಲ. ಯಾಂತ್ರಿಕ ಬದುಕು, ಯಾಂತ್ರಿಕ ಜೀವನ. ಆದ್ರೆ ಸ್ವಾರ್ಥ, ತಾನು ತನ್ನದು, ಈ ಗಳಿಗೆ ಏನ್ ಬೇಕೋ ಅದನ್ನ ನೋಡ್ಕೊಂಡ್ರೆ ಸಾಕು ಅನ್ನುವ ಮಟ್ಟಕ್ಕೆ ನಾವಿರ್ಬೇಕಾದ್ರೆ ಎಲ್ಲಿಯ ಮೌಲ್ಯ, ಎಲ್ಲಿಯ ಮಕ್ಕಳಿಗೆ ಕಲಿಸ್ತೀವಿ, ನಮ್ಮ ಮಕ್ಕಳಿಗೆ ನಮ್ಗೆ ಕಲಿಸ್ಲಿಕ್ಕೆ ಟೈಮ್ ಇದೆಯಾ ಅನ್ನುವಷ್ಟರ ಮಟ್ಟಿಗೆ ಇವತ್ತು ನಮ್ಮ ಜೀವನ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಮಂಕುತಿಮ್ಮನ ಕಗ್ಗ DVG ಅವರು ಒಂದು ಕಡೆ ಅದ್ಭುತವಾಗಿ ಹೇಳ್ತಾರೆ, ಪ್ರೀತಿಸಲು ಬಿಡುವಿಲ್ಲ, ನೀತಿಕತೆ ಬೇಕಿಲ್ಲ.
ಪ್ರೀತಿಸಲು ಬಿಡುವಿಲ್ಲ, ನೀತಿಕತೆ ಬೇಕಿಲ್ಲ, ಮಾತಂಗಡಿಯ ಕೊಳ್ಗು ಕೊಡು ಬಿಡುಗಳಂತೆ, ಯಾತ ನಿರ್ಯಾತಂಗಳೇ ದೊಡ್ಡ ಬದುಕಂತೆ, ಆತುರವೋ ಜನಕ್ಕಿಂದು ಮಂಕುತಿಮ್ಮ, ಆತುರವೋ ಜನಕ್ಕಿಂದು ಮಂಕುತಿಮ್ಮ. ಇಂತಹ ಆತುರದ ಬದುಕಲ್ಲಿ ಬದುಕ್ತಾ ಇದ್ದೀವಿ. ಪ್ರೀತಿಸೋಕೆ ಯಾರಿಗೆ ಬಿಡುವಿದೆ? ಅದರ ಮಧ್ಯ ನೀತಿ ಮೌಲ್ಯಗಳು ಯಾರಿಗೆ ಸಾರ್ಲಿಕ್ಕೆ ಬಿಡುವಿದೆ? ಇವತ್ತು ಯಾರಿಗೂ ಬೇಕಾಗಿಲ್ಲ. ಅಂತಹ ಕಾಲಘಟ್ಟದಲ್ಲಿ ನಾವಿರ್ಬೇಕಾದ್ರೆ ಇಂತಹ ಒಂದು ಕಾರ್ಯಕ್ರಮ, ಮೌಲ್ಯಯುತವಾದಂತಹ ಕಾರ್ಯಕ್ರಮ ನಿಜಕ್ಕೂ ಅತ್ಯಂತ ಸಾರ್ಥಕ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸೇವಕ್ ಸಂಸ್ಥೆಯ ಮುಖಾಂತರ ಇವರ ಕುಟುಂಬದಲ್ಲಿ ನಾನು ಒಬ್ಬಳು, ನಮ್ಮ ಕಾಲೇಜು ಒಂದು, ನಮ್ಮ ಮಕ್ಕಳು ಭಾಗಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ, ತುಂಬಾ ಅತ್ಯಂತ ಹರ್ಷವನ್ನ ವ್ಯಕ್ತಪಡಿಸ್ತೀನಿ. ನಾನು ಮಕ್ಕಳಿಗೆ ಹೇಳಿದ್ದು ಇದನ್ನೇ, ಪ್ರೈಸ್ ಮುಖ್ಯ ಅಲ್ಲ, ಬಹುಮಾನ ಖಂಡಿತ ಮುಖ್ಯ ಅಲ್ಲ, ನಾವು ಇದರಿಂದ ಏನ್ ಕಲ್ತ್ಕೊಂಡ್ವಿ ಅನ್ನೋದು ಬಹಳ ಮುಖ್ಯ. ಅದರ ಮೌಲ್ಯವನ್ನ ಅಟ್ಲೀಸ್ಟ್ ಹೀಗಾದ್ರೂ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ, ಬಿತ್ತಕ್ಕೆ ಪ್ರಯತ್ನ ಪಡೋಣ. ಅವ್ರು ಸರ್ ಹೇಳಿದಾಗ ಬಲವಂತವಾಗಿನೇ ನಾನು ಕರ್ಕೊಂಡು ಬಂದೆ, ಕೆಲವು ಮಕ್ಕಳನ್ನ ಆರಿಸ್ಕೊಂಡ್ ಬಂದೆ. ಏನು ಗಂಧ ಗಾಳಿ ಇರ್ಲಿಲ್ಲ. ಹೇಳ್ದೆ ಪ್ರೈಸ್ ಅಂತ ಬರಬೇಡಿ ಯಾರೂನು, ಏನಿದೆ ಅರ್ಧ ಗಂಟೆ ನಾನು ಮಾತಾಡ್ತೀನಿ, ನಿಮ್ಮ ಮುಂದೆ ಕೂರಿಸ್ಕೊಂಡು ಹೇಳ್ತೀನಿ, ಇಷ್ಟ ಆದ್ರೆ ಬನ್ನಿ. ಮ್ಯಾಮ್ ನಮ್ಗೆ ಗೊತ್ತಿಲ್ಲ, ಏನ್ ಕತೆ, ಹಂಗಂದ್ರೆ ಏನು? ನಾನು ಹೇಳ್ದೆ ನಾನು ಹೇಳ್ಕೊಡ್ತೀನಿ ಕತೆನ, ನಾನು ನಿಮಗೆ ಹೇಳ್ಕೊಡ್ತೀನಿ. ಕತೆ ಹೇಳ್ತಾ ಹೇಳ್ತಾ ಇದು ನನ್ನ ಅನುಭವ, ನಾನು ನಿನ್ನೆ ಹಂಚ್ಕೊಂಡೆ ಸರ್ ಹತ್ರ. ಮಕ್ಕಳ ಕಣ್ಣುಗಳಲ್ಲಿ ಬದಲಾವಣೆಗಳನ್ನ ನಾನು ನೋಡಿದೆ. ಆ ಮೌಲ್ಯವನ್ನ ಹೇಳ್ತಾ ಇರ್ಬೇಕಾದ್ರೆ, ಹೌದಾ ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು, ಪಂಚತಂತ್ರ ಗೊತ್ತು, ಎಲ್ಲಾ ಗೊತ್ತು, ಎಲ್ಲ ಕೇಳಿರ್ತಾರೆ. ಕತೆಯನ್ನ ಕತೆಯಾಗಿ ಕೇಳಿರ್ತಾರೆ ವಿನಃ ಮೌಲ್ಯವನ್ನ ಅರಿಯುವ ಪ್ರಯತ್ನ ಮಾಡಿರ್ಲಿಲ್ಲ. ಮುಂದೆ ಅಳವಡಿಸ್ಕೊಳ್ಳೋದು ಬಿಡೋದು ಅವರಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಕ್ಷಣ ಕಾಲವಾದರೂ ಆ ಮೌಲ್ಯದಲ್ಲಿ ಉಸಿರಾಡಿದ್ರು, ಆ ಮೌಲ್ಯದಲ್ಲಿ ಬದುಕಿದ್ರು ಅನ್ನೋದು ಅತ್ಯಂತ ಹೆಮ್ಮೆಯ ಒಂದು ಪರಿಭಾವನೆ. ಖಂಡಿತ ನಿಜವಾದ ರೀತಿಯಲ್ಲಿ ನಾವು ಬಿತ್ತಿದ್ದೇ ಆದಲ್ಲಿ ಕತೆಗಳ ಮೂಲಕ, ಈ ಹಾಡುಗಳ ಮುಖಾಂತರ ಯಾವತ್ತೂ ಕೂಡ ಮೌಲ್ಯ ಜನರನ್ನ ತಲುಪತ್ತೆ. ಏಕೆಂದ್ರೆ ಮನ ಮುಟ್ಟುವುದೇ ಆಗ. ಕತೆಗಳಲ್ಲಿ ಪಾತ್ರಗಳ ಮೂಲಕ ನಾವು ಮೌಲ್ಯವನ್ನ ಹೇಳಕ್ ಹೊರಟಾಗ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತೀವಿ ನಾವು. ಅಂತಹ ಒಂದು ಸತ್ಕಾರ್ಯವನ್ನ ಈ ಒಂದು ಸಂಸ್ಥೆ ಮಾಡಿದೆ. ಇಷ್ಟು ಮಕ್ಕಳು ಭಾಗವಹಿಸಿದ್ದಾರೆ ಅಂತಂದ್ರೆ ಇದರ ಎಷ್ಟೋ ಪಟ್ಟು ಹೊರಗಡೆ ಹೋಗಬಹುದು, ಮೌಲ್ಯಗಳು ಹೋಗಲಿ ಅನ್ನುವುದೇ ಕೂಡ ನನ್ನ ಸದಭಿಲಾಷೆ ಆಗಿರತ್ತೆ. ಕೊನೆಯದಾಗಿ ಮತ್ತೊಮ್ಮೆ ಮತ್ತೊಂದು ಮಂಕುತಿಮ್ಮನ ಕಗ್ಗವನ್ನ ಸಾಂದರ್ಭಿಕವಾಗಿ ತಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರಕುಲ ವರ್ಗ, ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರಕುಲ ವರ್ಗ, ಸರ್ವದನು ತಾನೆನುತ್ತ ಓರ್ವ ಮನುಜನ್, ಸರ್ವ ಜೀವ ಸಮೃದ್ಧಿಗನಗೂಡಿ ದುಡಿಯುತ್ತಿರೆ, ಪರ್ವ ಇಂದು ಇಳೆಗೆ ಮಂಕುತಿಮ್ಮ, ಪರ್ವ ಇಂದು ಇಳೆಗೆ ಮಂಕುತಿಮ್ಮ. ಇಡೀ ವಿಶ್ವದಲ್ಲಿ ನಾನು ಒಂದು ಅಣು ತೃಣ ಮಾತ್ರ ಅಂತ ಎಲ್ಲರೂ ತಿಳ್ಕೊಂಡು ಕೈ ಜೋಡಿಸಿ ದುಡಿದಿದ್ದೆ ಆದಲ್ಲಿ ಭೂಮಿಗೆ ಇದಕ್ಕಿಂತ ಸ್ವರ್ಗ ಬೇಕಾ, ಇದಕ್ಕಿಂತ ಪರ್ವ ಬೇಕಾ ಅಂತ DVG ಅವರು ಕೇಳ್ತಾರೆ. ಅಂತಹ ಒಂದು ಸುದಿನವನ್ನ ಇವತ್ತು ಸೇವಕ್ ಸಂಸ್ಥೆ ನಮಗೆ ತಂದುಕೊಟ್ಟಿದೆ. ಖಂಡಿತ ನಾವು ಭಾಗಿಯಾಗಿರ್ತಕ್ಕಂಥವರೆಲ್ಲರೂ ಕೂಡ ಅತ್ಯಂತ ಅಭಾರಿಗಳಾಗಿರ್ತೀವಿ ಸಂಸ್ಥೆಗೆ. ಇಷ್ಟು ಮಾತನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಖಂಡಿತ ಇಂತಹ ಒಂದು ಪರ್ವದಲ್ಲಿ ಮತ್ತಷ್ಟು ಹೆಚ್ಚು ಮೌಲ್ಯಗಳು ಬೆಳೀಲಿ, ಮನುಕುಲ ಅತ್ಯಂತ ಸರಿಯಾದ ರೀತಿಯಲ್ಲಿ ಸಾರ್ಥಕವಾಗಿ ವಿಜೃಂಭಿಸಲಿ ಅಂತ ನನ್ನ ಸದಾವಕಾಶ ಮತ್ತು ಕಳಕಳಿಯಿಂದ ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತಾ, ಇಂತಹ ಅವಕಾಶ ಮಾಡಿಕೊಟ್ಟದಕ್ಕೆ ಗುರೂಜಿಯವರ ಪಾದಾರವಿಂದಗಳಲ್ಲಿ ಮತ್ತು ಸೇವಕ್ ಸಂಸ್ಥೆಯ ಎಲ್ಲಾ ಸನ್ಮಿತ್ರರಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಬಂದಿರತಕ್ಕಂತಹ ಎಲ್ಲ ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಶುಭಾಶಯಗಳನ್ನ ಕೋರುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಖಂಡಿತ ಧನ್ಯವಾದಗಳು. I request our dear Guruji to do the honors for Madam. Let's give a big applause. Thank you Usha ma'am for coming here and being with us. Tumba santosha aitu. ಅವ್ರ ಕಾಲೇಜ್ ಮಕ್ಕಳನ್ನ ಎಷ್ಟು ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ ಮೇಡಮ್. ಇವಾಗ ಅವ್ರ ವಿಡಿಯೋ ಇದೆ, ಆ್ಯಕ್ಚುಲಿ ನೀವು ನೆಕ್ಸ್ಟ್ ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡ್ತೀವಿ, ನೀವು ನೋಡಿ ಅವ್ರ ಕಾಲೇಜ್ ವಿಡಿಯೋಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಸ್ಟೋರಿ ಟೆಲ್ಲಿಂಗ್ ಆಗಲಿ, ಸಿಂಗಿಂಗ್ ಆಗಲಿ, ಶಿ ಈಸ್ ಮೇಡ್ ದ ಡಿಫ್ರೆನ್ಸ್ ಇನ್ ದ ಕಾಲೇಜ್.